ಚಿನ್ನದ ನಾಡಿನಲ್ಲಿ ದೇಶದ ಮೊದಲ ಬಾರಿಗೆ ಮಿನಿ ಹೆಲಿಕಾಪ್ಟರ್ ನಿರ್ಮಾಣ ಕಾರ್ಯಾರಂಭ ಮಾಡಲು ಕೂಡ ಸಿದ್ಧತೆ ನಡೀತಾ ಇದೆ. ರಕ್ಷಣಾ ಮಿನಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕಕ್ಕೆ ಪ್ರಧಾನಿ ಮೋದಿ ಜೊತೆಗೆ ಫ್ರಾನ್ಸ್ ಅಧ್ಯಕ್ಷ ಮೈಕ್ರಾನ್ ಚಾಲನೆ ನೀಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಖುದ್ದು ಹೆಲಿಕಾಪ್ಟರ್ ಘಟಕಕ್ಕೆ ಭೇಟಿ ನೀಡಲಿದ್ದಾರೆ. ಈ ಕುರಿತ ಝಲಕ್ ಇಲ್ಲಿದೆ, ನೀವೇ ನೋಡಿ. ಕೋಲಾರದಲ್ಲಿ ಮಿನಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ, ಪ್ರಧಾನಿ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಚಾಲನೆ. ಹೆಲಿಕಾಪ್ಟರ್ ಘಟಕದ ಸುತ್ತಮುತ್ತ ಬಿಗಿ ಬಂದೋಬಸ್ತ್. ಉದ್ಘಾಟನೆಗೆ ಸಿದ್ಧವಾಗುತ್ತಿರುವ ಹೆಲಿಕಾಪ್ಟರ್ ಘಟಕ. ಇನ್ನೊಂದೆಡೆ ಭರದಿಂದ ಸಾಗುತ್ತಿರುವ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ. ಹೌದು, ದೇಶದಲ್ಲೇ ಮೊದಲ ರಕ್ಷಣಾ ಇಲಾಖೆ ದೃಷ್ಟಿಯಿಂದ ಮಿನಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಚಿನ್ನದ ನಾಡು ಕೋಲಾರಕ್ಕೂ ಆರಂಭವಾಗಲಿದೆ. ಟಾಟಾ ಕಂಪನಿಯಿಂದ ಮೊದಲ ಬಾರಿಗೆ ಮಿನಿ ಏರ್ಬಸ್ ಹೆಲಿಕಾಪ್ಟರ್ ನಿರ್ಮಾಣ ಕಂಪನಿಯನ್ನು ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಆರಂಭಿಸುತ್ತಿದ್ದು, ಇಂದಿನಿಂದ ಮಿನಿ ಹೆಲಿಕಾಪ್ಟರ್ ಘಟಕ ಕಾರ್ಯಾರಂಭ ಮಾಡಲಿದೆ. ಈ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಂನಿಂದ ಮಾಡಲಾಗಿರುವ ಮಿನಿ ಹೆಲಿಕಾಪ್ಟರ್ ಘಟಕಕ್ಕೆ ಪ್ರಧಾನಿ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಸಚಿವ ರಾಜನಾಥ್ ಸಿಂಗ್ ಹಾಗೂ ಫ್ರಾನ್ಸ್ ರಕ್ಷಣಾ ಸಚಿವ ಕ್ಯಾಥರಿನ್ ವಾಟರಿನ್ ಹೆಲಿಕಾಪ್ಟರ್ ಘಟಕಕ್ಕೆ ಖುದ್ದು ಭೇಟಿ ನೀಡಿ ಚಾಲನೆ ನೀಡಲಿದ್ದಾರೆ. ಈ ಹಿನ್ನೆಲೆ ಹೆಲಿಕಾಪ್ಟರ್ ಘಟಕದ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇವತ್ತು ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಇಲ್ಲಿ ಈ ಒಂದು ಮಿನಿ ಹೆಲಿಕಾಪ್ಟರ್ ಘಟಕವನ್ನು ಉದ್ಘಾಟನೆ ಮಾಡುವಂಥ ಹೆಲಿಕಾಪ್ಟರ್ ಘಟಕದ ಉದ್ಘಾಟನೆಗೆ ನಾಳೆ ಅಧಿಕೃತವಾಗಿ ಚಾಲನೆ ಸಿಗುವಂಥದ್ದು. ಪ್ರಧಾನಿ ಮೋದಿ ಅವರು ಫ್ರಾನ್ಸ್ನ ಅಧ್ಯಕ್ಷ ಮೈಕ್ರಾನ್ನಿಂದ ವರ್ಚುವಲ್ ಮೂಲಕ ಈ ಒಂದು ಹೆಲಿಕಾಪ್ಟರ್ ಘಟಕಕ್ಕೆ ಚಾಲನೆ ಸಿಗಲಿದೆ. ಅದರಂತೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನೋಡೋದಾದರೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಜೊತೆಗೆ ಒಂದಷ್ಟು ಏರ್ ಬಸ್ ಟಾಟಾ ಇವರ ಸಹಯೋಗದಲ್ಲಿ ಒಂದು ಮಿನಿ ಏರ್ ಬಸ್ಸನ್ನು ಇಲ್ಲಿ ತಯಾರು ಮಾಡ್ತಕ್ಕಂಥದ್ದು. ಇದು ವಿಶೇಷವಾಗಿ ಏನು ರಕ್ಷಣಾ ಘಟಕಕ್ಕೆ ಅಂದರೆ ಕೇಂದ್ರದ ರಕ್ಷಣಾ ಘಟಕಕ್ಕೆ ಈ ಒಂದು ಏರ್ ಬಸ್ಗಳನ್ನು ವಿಶೇಷವಾಗಿ ಮೀಸಲಿಡುವಂಥದ್ದು. ಅಂದರೆ ಯುದ್ಧ ಸಮಯದಲ್ಲಿ ಜೊತೆಗೆ ರಕ್ಷಣಾ ಘಟಕಕ್ಕೆ ಈ ಒಂದು ಹೆಲಿಕಾಪ್ಟರ್ಗಳನ್ನು ಜೊತೆಗೆ ಮಿನಿ ಹೆಲಿಕಾಪ್ಟರ್ಗಳನ್ನು ಈ ಒಂದು ಘಟಕದಲ್ಲೇ ತಯಾರಿ ಮಾಡುವಂಥ ಪದ್ಧತಿಯನ್ನು ಒಂದು ಘಟಕವನ್ನು ಇಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಮಾಡುವಂಥ ಕೆಲಸ ಆಗಲಿದೆ. ಅದರಂತೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತಾ ಸಚಿವ ರಾಜನಾಥ್ ಸಿಂಗ್ ಅವರು ಜೊತೆಗೆ ಫ್ರಾನ್ಸ್ನ ರಕ್ಷಣಾ ಸಚಿವ ಕ್ಯಾಥರಿನ್ ವ್ಯಾಟ್ರಿನ್ ಭೇಟಿ ನೀಡುವಂಥದ್ದು ಈ ಒಂದು ಸ್ಥಳಕ್ಕೆ. ಈ ನೆಲೆಯಲ್ಲಿ ಈಗಾಗಲೇ ಸೂಕ್ತ ಬಂದೋಬಸ್ತ್ ಸೇರಿದಂತೆ ವಿಶೇಷವಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಕಂಪನಿ ಮಿನಿ ಹೆಲಿಕಾಪ್ಟರ್ ಜೋಡಣಾ ಘಟಕವನ್ನು ಆರಂಭಿಸಿದೆ. ಸುಮಾರು 16 ಎಕರೆ ಪ್ರದೇಶದಲ್ಲಿ ಮಿನಿ ಹೆಲಿಕಾಪ್ಟರ್ ಜೋಡಣಾ ಘಟಕ ನಿರ್ಮಾಣ ಕಾರ್ಯ ಆರಂಭಿಸಲಿದ್ದು, ಇದು ದೇಶದಲ್ಲೇ ಮೊದಲ ಮಿನಿ ಏರ್ ಬಸ್ ಅಂದರೆ ರಕ್ಷಣಾ ಇಲಾಖೆಗೆ ನೀಡುವ ಮಿನಿ ಹೆಲಿಕಾಪ್ಟರ್ ನಿರ್ಮಾಣ ಘಟಕ ಎನ್ನಲಾಗಿದೆ. ಈ ಕಂಪನಿ ವರ್ಷಕ್ಕೆ H125 ಮಾದರಿಯ 10 ಮಿನಿ ಹೆಲಿಕಾಪ್ಟರ್ಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಕಂಪನಿ ತನ್ನ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲಿದೆ. ಸ್ಥಳೀಯವಾಗಿ ಸಾಕಷ್ಟು ಜನರಿಗೆ ಉದ್ಯೋಗದ ಜೊತೆಗೆ ವೇಮಗಲ್ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೂ ಇದು ಸಹಕಾರಿಯಾಗಲಿದೆ. ರಾಜನಾಥ್ ಸಿಂಗ್ ಅವರು ಸುಮಾರು 4:15 ಅಷ್ಟೊತ್ತಿಗೆ ಬಂದು ವೇಮಗಲ್ಲಲ್ಲಿ ಬೋಯಿಂಗ್ ಮತ್ತು ಟಾಟಾ ಅವರು ಏನೋ ಒಂದು ಜಾಯಿಂಟ್ ವೆಂಚರ್ ಮಾಡಿ ಒಂದು H125 ಹೆಲಿಕಾಪ್ಟರ್ ಪ್ರೊಡಕ್ಷನ್ ಯೂನಿಟ್ ರೆಡಿ ಮಾಡ್ತಾರೋ ಅದನ್ನು ಉದ್ಘಾಟನೆ ಮಾಡೋಕ್ಕೆ ಬರ್ತಾರೆ. ವರ್ಚುವಲ್ ಆಗಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮತ್ತು ಫ್ರೆಂಚ್ ಪ್ರೆಸಿಡೆಂಟ್ ಅವರು ವರ್ಚುವಲ್ ಆಗಿ ಮುಂಬೈಯಿಂದ ಅದನ್ನು ಓಪನ್ ಮಾಡಿಸ್ತಾರೆ. ಫಿಸಿಕಲ್ಲಾಗಿ ನಮ್ಮ ರಾಜನಾಥ್ ಸಿಂಗ್ ಸಾಹೇಬರು ಮತ್ತು ಫ್ರೆಂಚ್ ಡಿಫೆನ್ಸ್ ಮಿನಿಸ್ಟರ್ ಅವರಿಬ್ಬರು ಇಲ್ಲಿ ಇದ್ದುಕೊಂಡು ಉದ್ಘಾಟನೆ ಮಾಡ್ತಿದ್ದಾರೆ. ಇದು ಕಮರ್ಷಿಯಲ್ ಹೆಲಿಕಾಪ್ಟರ್ ಮಾಡಬೇಕು ಅಂತ H125 ಅಂತ ಒಂದು ನಿಟ್ಟಿನಲ್ಲಿ ಇದು ಮಾಡ್ತಾರೆ. ಇಟ್ ಈಸ್ ಓನ್ಲಿ ಏನದು ಅಸೆಂಬ್ಲಿ ಯೂನಿಟ್ ಇದು. ಸೊ ಸುಮಾರು 17 ಎಕರೆಯಲ್ಲಿ ಇದು ಮಾಡ್ತಾಯಿದ್ದಾರೆ. ಇದನ್ನು ಎಲ್ಲೋ ಒಂದು ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಇಲ್ಲಿ ಕೆಲಸ ಸೃಷ್ಟಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಒಟ್ಟಿನಲ್ಲಿ ಹಲವು ವಿಶೇಷತೆಗಳಿಂದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕೋಲಾರ ಜಿಲ್ಲೆಗೆ ಈಗ ಟಾಟಾ ಕಂಪನಿಯ ಮಿನಿ ಹೆಲಿಕಾಪ್ಟರ್ ಘಟಕ ನಿರ್ಮಾಣ ಮಾಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಕೋಲಾರ ಮತ್ತೊಂದು ಗರಿಯನ್ನು ತನ್ನ ಮುಡಿಗೇರಿಸಿಕೊಳ್ಳಲಿದೆ ಅನ್ನೋದೇ ಖುಷಿಯ ವಿಚಾರ. ರವಿ, ಪಬ್ಲಿಕ್ ಟಿವಿ, ಕೋಲಾರ.